ಈಗಾಗಲೇ ಪ್ರಶ್ನೆಗಳು ಕೇಳ್ತಕ್ಕಂಥ ಎಲ್ಲರೂ ಮಾತಿಗೆ ಕೂಡ ನಾನು ಸಹಮತವನ್ನು ವ್ಯಕ್ತಪಡಿಸಿ BPL ಪಡಿತರ ಚೀಟಿಗಾಗಿ ಸಲ್ಲಿಕೆ ಆಗಿರುವ ಬಾಕಿ ಇರುವ ಅರ್ಜಿಗಳ ಸಂಖ್ಯೆ ಎಷ್ಟು, ಯಾವ ಕಾರಣಕ್ಕೆ ಉಳಿದಿದ್ದಾವೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದೀನಿ. ಅದಕ್ಕೆ ಈಗಾಗಲೇ ಸನ್ಮಾನ್ಯ ಸಚಿವರು ಉತ್ತರ ಕೊಟ್ಟಿದ್ದಾರೆ. 2,34,631 ಅರ್ಜಿಗಳ ಪೈಕಿ 1,69,630 ಅರ್ಜಿಗಳು ವಿಲೇವಾರಿಯಾಗಿದ್ದಾವೆ. ಇನ್ನೂ 59,520 ಅರ್ಜಿಗಳು ತಿರಸ್ಕೃತಗೊಂಡಿದ್ದಾವೆ, ಪೆಂಡಿಂಗ್ ಇದ್ದಾವೆ ಅಂತಕ್ಕಂಥ ಕೊಟ್ಟಿದ್ರಿ. ಅವು ಯಾವ ಕಾರಣಕ್ಕಾಗಿ ಪೆಂಡಿಂಗ್ ಆಗಿದ್ದಾವೆ, ಅವುಗಳನ್ನು ಯಾವ ಕಾಲಮಿತಿಯಲ್ಲಿ ವಿತರಿಸ್ತೀರಿ ಅಂತಕ್ಕಂಥದ್ದನ್ನು ದಯವಿಟ್ಟು ಹೇಳಬೇಕು. ಹಾಗೆ ಇವತ್ತು BPL ಕಾರ್ಡ್ಗಳನ್ನು ರದ್ದು ಮಾಡಿ 3,35,463 ಅನರ್ಹರ ಪಡಿತರ ಚೀಟಿಗಳನ್ನು ರದ್ದುಪಡಿಸಿದ್ದೀರಿ. ಆ ಅವಧಿಯಲ್ಲಿ ಅನರ್ಹರಿಗೆ ಕೊಟ್ಟಿರ್ತಕ್ಕಂಥ ಆಹಾರ ಧಾನ್ಯಗಳ ಮೊತ್ತ 13,51,30,858 ರೂಪಾಯಿಗಳು. ಇಷ್ಟು ಮೊತ್ತದ ಆಹಾರವನ್ನು ಅನರ್ಹರಿಗೆ ವಿತರಿಸಿದಾಗ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಥವಾ ಇದನ್ನು ಮರು ವಸೂಲಿ ಯಾವ ರೀತಿ ಆಗ್ತದೆ ಅಂತಕ್ಕಂಥ ತಿಳಿಸಬೇಕು. ಅದ್ರ ಜೊತೆಯಲ್ಲಿ ಒಂದೇ ಏಕ ವ್ಯಕ್ತಿ ಇದ್ದಾಗ, ಸಿಂಗಲ್ ಪರ್ಸನ್ ಇದ್ದಾಗ ಇವತ್ತಿಗೂ ಪಡಿತರ ಚೀಟಿಯನ್ನು ಕೊಡ್ತಾ ಇಲ್ಲ. ಒಬ್ಬ ಗಂಡ ಹೆಂಡತಿ ಇರ್ತಾರೆ, ಒಬ್ಬರು ತೀರ್ಕೊಂಡಿರ್ತಾರೆ, ಒಬ್ಬರೇ ಉಳಿದಿರ್ತಾರೆ, ಮಕ್ಕಳು ಇರೋದಿಲ್ಲ. ಅಂತ ಕುಟುಂಬಗಳು ಕೂಡ ರಾಜ್ಯದಲ್ಲಿ ಸಾಕಷ್ಟಿದ್ದಾವೆ. ಅವರು ಏಕ ವ್ಯಕ್ತಿ ಇರ್ತಕ್ಕಂಥ ವ್ಯಕ್ತಿಗೆ ಅಥವಾ ಸಿಂಗಲ್ ಪರ್ಸನ್ ಇರ್ತಕ್ಕಂಥವ್ರು ಕೂಡ ಪಡಿತರ ಚೀಟಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತಾವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಒಮ್ಮೆ ಹೇಳಿಬಿಡಿ ಉತ್ತರ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರಾದಂಥ TN ಜಯರಾಯಗೌಡರು, ಡಿಸೋಜ ಅವರು, ಸನ್ಮಾನ್ಯ ರವಿ ಅವರು, ಶರವಣ ಅವರು, ನಿರಾಣಿ, ಹನುಮಂತಪ್ಪ, ರುದ್ರಪ್ಪನವರು, ಇವರು 3 ಪಾರ್ಟಿಯವರು ಸೇರಿ ಕೇಳಿದ್ದಾರೆ ಪ್ರಶ್ನೆ. 3 ತಿಂಗಳು ಟೈಮ್ ಕೊಟ್ಟರೆ ಪೂರ್ತಿ ಇದನ್ನು